ಧಾರವಾಡದಲ್ಲಿ ಕೆಜೆಪಿ ಫೌಂಡೇಶನ್ ವತಿಯಿಂದ ಆಟೋ ಚಾಲಕರಿಗೆ ಸಾರಥಿ ಸೇವಾ ಕಿಟ್ ವಿತರಣೆ. ನಮಸ್ಕಾರ, ಜನಶ್ರೀ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ರಿಚಾ ಬೇಬಿ. ಧಾರವಾಡ ಸಮಾಜ ಸೇವೆಯ ಮೂಲಕ ಜನರಿಗೆ ನೆರವಾಗುವ ಉದ್ದೇಶದಿಂದ ಕೆಜೆಪಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಸಾರಥಿ ಸೇವಾ ಕಿಟ್ ವಿತರಣಾ ಕಾರ್ಯಕ್ರಮ ಇಂದು ಆಗಸ್ಟ್ 23ರಂದು ಧಾರವಾಡ ನಗರದ ಜಯನ್ ನಗರ ಮುಖ್ಯ ರಸ್ತೆಯಲ್ಲಿರುವ ಲಿಂಗಾಯತ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಜೆಪಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಗಂಧ ಶೇಟ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಧಾರವಾಡ ನಗರದ ಆಟೋ ಚಾಲಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸಿ ಅವರ ಸೇವೆಯನ್ನು ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಮಂಜುನಾಥ್ ಮಕ್ಕಳಕೇರಿ, ಸಂಸ್ಥಾಪಕರಾದ ಸಾಯಿರಾಮ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಧಾರವಾಡ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಹನುಮಂತ ಕೋರವರ, ಬಸವರಾಜ್ ಕಿತ್ತೂರು, ಅರವಿಂದ್, ವೆಂಕಟೇಶ್ ಸಾಗಬಾಳ, ಮುತ್ತುರಾಜ್ ಮಾಕಡವಾಳೆ, ಅಶೋಕ್ ದೊಡ್ಡಮನಿ, ಶಂಕರ್ ಮೂಗಳಿ, ಭೀಮಶಕ್ತಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷಕರು ಶ್ರೀನಿವಾಸ್ ಮೇಟಿ, ಸಿಪಿಐ, ಸಂಚಾರ ಪೊಲೀಸ್ ಠಾಣೆ ಧಾರವಾಡ, ಆತ್ಮಾನಂದ ತಳವಾರ್, ಸುಧೀರ್ ಕ್ಷತ್ರಿಯ ಹಾಗೂ ಮೊಹಮ್ಮದ್ ವ್ಯಾಪಾರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉತ್ಸುವಾರಿಯನ್ನು ಶಿವಾನಂದ್ ನಿಗದಿ, ಅಧ್ಯಕ್ಷಕರು, ಆಟೋ ಚಾಲಕ ಸಂಘ ಧಾರವಾಡ ಶಹರ ವಹಿಸಿದ್ದರು. ಅತಿಥಿಗಳಾಗಿ ಹನುಮಂತಪ್ಪ ಪವಾಡಿ, ಪ್ರಕಾಶ್ ಉಳ್ಳಾಗಡ್ಡಿ ಹಾಗೂ ವಿಷ್ಣು ಹೆಬ್ಬಳ್ಳಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಜೆಪಿ ಫೌಂಡೇಶನ್ ಅಧ್ಯಕ್ಷಕ ಶ್ರೀಗಂಧ ಶೇಟ್, ಆಟೋ ಚಾಲಕರು ನಗರದ ಜನರಿಗೆ ದಿನನಿತ್ಯ ಸಾರಿಗೆ ಸೇವೆ ಒದಗಿಸುವ ಪ್ರಮುಖ ಕೊಂಡಿಯಾಗಿದ್ದಾರೆ. ಬಿಸಿಲು ಮಳೆ ಎನ್ನದೇ ಸಾರ್ವಜನಿಕರ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವ ಆಟೋ ಚಾಲಕರಿಗೆ ನೆರವು ನೀಡುವುದು ಹಾಗೂ ಅವರೊಂದಿಗೆ ಸದಾ ನಿಲ್ಲುವುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಹೇಳಿದರು. ಸಮಾಜದ ವಿವಿಧ ವರ್ಗಗಳ ಅಗತ್ಯಗಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿಯೂ ಜನಪರ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಆಟೋ ಚಾಲಕರು ಭಾಗವಹಿಸಿ ಆಹಾರ ಕಿಟ್ಗಳನ್ನು ಪಡೆದುಕೊಂಡರು. ಕಿಟ್ ವಿತರಣೆ ಸಂದರ್ಭದಲ್ಲಿ ಆಟೋ ಚಾಲಕರು ಕೆಜೆಪಿ ಫೌಂಡೇಶನ್ನ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಟ್ಟಾರೆ ಧಾರವಾಡದ ಆಟೋ ಚಾಲಕರಿಗೆ ನೆರವಿನ ಹಸ್ತ ಚಾಚಿದ ಸಾರಥಿ ಸೇವಾ ಕಿಟ್ ಕಾರ್ಯಕ್ರಮ ಸಮಾಜ ಸೇವೆಯ ಜೊತೆಗೆ ಚಾಲಕರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ವರದಿ ಜನಶ್ರೀ ನ್ಯೂಸ್ ಫಸ್ಟ್. ನಾನು ಹಾಕೋ ವಿಡಿಯೋ 4 ಜನ ಪ್ರೇರಣೆ ಆಗ್ತಾರೆ. ಈಗ ನಾನು ಮಾಡೋ ವಿಡಿಯೋ 4 ಜನ ನಂತರ ಉಳ್ಕೊಂಡ್ರು, ಅವರು 4 ತರ ವಿಡಿಯೋ ಮಾಡಿ ದುಡ್ಡು ಕೊಟ್ಟಂಗೆ ಮಾಡಲ್ಲ ಮಾಡಿದ್ರು. ಅದರಿಂದ ಬಡವರಿಗೆ ದುಡ್ಡೆಲ್ಲ ಸಿಗ್ತಿದೆ. ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡ್ಬಿಟ್ಟು 4 ಜನ ಬೇರೆ ಹೆಲ್ಪ್ ಮಾಡ್ತಿದ್ದಾರೆ. ನನಗೆ ಬೇಕಾಗಿಲ್ಲ, ನಾನು ಮಾಡೋ ವಿಡಿಯೋ 4 ಜನ ನೋಡಿ ಅವರು ಉಳ್ಕೊಂಡು ಅವರು 4 ಜನ ಮಾಡಲ್ಲ. ಕೊನೆಗೆ ಏನಿರ್ಬೇಕು, ಜನಕ್ಕೆ ಹೆಲ್ಪ್ ಆಗ್ಬೇಕಷ್ಟೇ. ಬಹಳ ಸಾಕು ನಾನು ಆಟೋ ಅಸೋಸಿಯೇಷನ್ ಏನು ಮಾಡಿದಂತ ಒಂದು ನೋವಿತ್ತು. ಖಂಡಿತ ಇದೇ ತರ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರೀ ಈ ಭಾಗದಲ್ಲ, ಆದಷ್ಟು ಧಾರವಾಡ ಡಿಸ್ಟ್ರಿಕ್ಟ್ ಭಾಗದಲ್ಲಿ ನಾವೆಲ್ಲ ಹಿರಿಯರು ಸೇರ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡ್ತೀನಿ ನಿಮಗೆ. ಮತ್ತೆ ನಮ್ಮ ಫೌಂಡೇಶನ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಫೌಂಡೇಶನ್ ಆದಷ್ಟು ತುಂಬಾ ಒಳ್ಳೆಯ ಕೆಲಸಗಳು ಮಾಡ್ತಿದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಫೌಂಡೇಶನ್ ಟೀಮ್ಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಅವ್ರಿಲ್ಲದೆ ಈ ಕೆಲಸ ಎಲ್ಲ ಆಗಲ್ಲ. ಯಾಕಂದ್ರೆ ನಾನು ಮಾತ್ರ ಎಲ್ಲ ಕಡೆ ಬಂದಿರಕ್ಕಾಗಲ್ಲ. ಸೊ ಅವರು ಏನ್ ಮಾಡ್ತಾರೆ, ನಾನು ಫೇಸ್ ಅಲ್ಲಿ ಬರ್ತಿರ್ತೀನಿ ಅಷ್ಟೇ. ಸೊ ಅದಕ್ಕೆ ಅವರೊಂದು ಪರಿಶ್ರಮ ಬಹಳ ಇದೆ, ಅದಕ್ಕೆ ನಾವು ನೆನೆಸಲೇಬೇಕು. ಹಾಗೆ ನಾವು ಅಣ್ಣ ಹೇಳ್ತಿದ್ರು, ನೀವೇ ಡೈರೆಕ್ಟ್ ಆಗಿ ಯಾರಿಗೆ ಮಾತಾಡ್ಬೇಕು ಡೈರೆಕ್ಟ್ ಮಾತಾಡೋದು. ಖಂಡಿತ ನೀವು ಹೇಳೋದು ಒಂದು ಅಡ್ವೈಸ್ ಖಂಡಿತ ನೋಡ್ತೀನಿ. ನೀವು ನಮ್ಮ ಹಿರಿಯರೆಲ್ಲ ಏನು ಮಾರ್ಗದರ್ಶನ ಆಗಬೇಕು. ಇದು ನನಗೆ ಒಂದು ತೃಪ್ತಿ ಕೂಡ ಸಾಧ್ಯ. ಸೊ ಹಾಗಾಗಿ ಇದು ಯಾವುದು ಪೊಲಿಟಿಕ್ಸ್ ಆಗಲಿ ಯಾವುದೂ ಅಲ್ಲ, ಇದು ನನಗೆ ತೃಪ್ತಿ ಕೊಟ್ಟರೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡಬೇಕಂದ್ರೆ ನಾನು ಎಲೆಕ್ಷನ್ಗಿಂತ 4 ತಿಂಗಳ ಮುಂಚೆ ಎಲ್ಲ ನಾಟಕ ಮಾಡ್ತಿದ್ದೆ. ಬಟ್ ಇನ್ನೂ ತೃಪ್ತಿ ಕೊಟ್ಟರೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ತಾವು ರಾಜಕೀಯದಲ್ಲಿ ಭಾಗವಹಿಸ್ತಾರೆ, ಅದ್ರ ಬಗ್ಗೆ ತಾವೇನು ನಮ್ಮ ಹಿರಿಯರು ಏನಾದರೂ ಹೇಳಿದರೆ ಮುಂದೆ ಮಾಡುವಂತ ಮಾಡಿ ಅದೇ ಕೆಲಸ. ಅದಕ್ಕೆ ನನ್ನಂತೂ ಏನು ಅಪೇಕ್ಷೆ ಇದೆ. ಮೇಡಮ್, ನಮ್ಮ ಹಿರಿಯರು ನಮ್ಮ ಜನ ಏನಾರ ಹಂಗೇನಾರ ನನಗೆ ರಾಜಕಾರಣಕ್ಕೆ ಬರಬೇಕಂತ ಹೇಳಿದರೆ ಬರ್ತೀವಿ. ಇಲ್ಲ ಹೆಂಗೆ ಸಮಸ್ಯೆ ಮಾಡ್ಕೊಂಡು ಆರಾಮಾಗಿ
ಅಂದರೆ ಸಾರ್ವಜನಿಕರು ಬೆಂಬಲ ನೀಡಿದರೆ ತಾವು ಬರೋದು ಅವ್ರ ಅಪೇಕ್ಷೆ ಪಟ್ಟರೆ ಬರ್ತೀನಿ. ಬೆಂಬಲ ಅಲ್ಲ, ಅವ್ರ ಅಪೇಕ್ಷೆ ಬಂದು ಮುಖ್ಯವಾಗಿ ಕೆಲಸ ಮಾಡ್ತೀನಿ. ರಾಜಕೀಯ ಒಳಗೆ ಬರುವಂಥ ರಾಜಕೀಯ ಈಗ ರಾಜಕೀಯ ಬರೋದು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ದುಡ್ಡು ಮಾಡೋಕ್ಕೆ ನನಗೆ ಅನ್ಸುತ್ತೆ. ದುಡ್ಡು ನನ್ನ ಹತ್ರ ಇದೆ, ಕೆಲಸ ಅಂತೂ ಮಾಡ್ತಾ ಇದ್ದೀನಿ. ಜನರ ಸೇವೆಗೆ ಬರೋಸ್ಕರ ತಾವು ಅದಕ್ಕೆ ಬರ್ಬೇಕಲ್ಲ. ಮತ್ತು ರಾಜಕೀಯ ಏನೋ ಜನ ಸೇವೆ ಮಾಡಿ ಸೇವೆನೇ ಮಾಡ್ತಾ ಇದ್ದೀನಿ. ರಾಜಕೀಯ ಬಂದಿದ್ದೀನಿ. ಓಕೆ, ರಾಜಕೀಯ ಬಂದಮೇಲೆ ಸ್ವಲ್ಪ ಸೌಲಭ್ಯ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಹತ್ರ ಕೆಲಸ ಹಚ್ಕೊಂಡು ಮಾಡ್ಬೋದು, ಅವೆಲ್ಲ ಇರುತ್ತೆ. ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ನಮ್ಮ ಜನರು ಏನಾದರೂ ನಿಂತು ಬಂದು ಕೆಲಸ ಮಾಡಿ ಖಂಡಿತ ಮಾಡ್ತೀವಿ. ಸರ್, ಮುಂಬರುವ ದಿನಗಳಲ್ಲಿ ಮತ್ತೆ ಯಾವ ಥರ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಜನರಿಗೆ? ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಹಂತ ಹಂತವಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್, ಬಡವರ ಬಂದು ಶ್ರೀಗಂಧ್ ಸೆಟ್ ಅವರಿಗೆ ಮಾತಾಡಿ ವ್ಯವಸ್ಥೆ ಮಾಡಬೇಕು. ಕನ್ನಡ ಸಲ ಹೇಳಿದಾಗೆಲ್ಲ ಕಡೆ ನಾವು ರಿಕ್ವೆಸ್ಟ್ ಮಾಡೇ ಇಲ್ಲ ಇಂಥದ್ದು ಮಾಡೋಣ ಅಂತೇಳಿ ಅವ್ರು ಮನವೊಲಿಸಿ ಸಕ್ಸಸ್ ಆಗಿದೆ. ಮುಂದೆ ಅವ್ರು ಯಾರ್ಯಾರು ಈ ಕಾರ್ಮಿಕರಿಂದ ಏನೇನು ಹೇಳಿದ್ರು ನಮ್ಮ ಕಡೆಯಿಂದ ಏನು ಸಾಧ್ಯ ಅದ, ನಮ್ಮ ಕಡೆಯಿಂದ ಏನೇನು ಸಾಧ್ಯ ಅದ ಅವ್ರಿಗೆ ನ್ಯಾಯ ಕೊಡಿಸೋದಾಗಲಿ, ಅವ್ರಿಗೆ ಪರಿಹಾರ ಕೊಡಿಸೋದಾಗಲಿ, ಏನು ಸಾಧ್ಯ ಮಾಡ್ತಾ ಇದ್ದೀವಿ ಸರ್. ಅದು ಏನೋ ಕನ್ಫರ್ಮ್ ನಾವು ಅದರ ಜನಪರ ಕೆಲಸ ಇನ್ನೂ ಅವ್ರ ಕಡೆಯಿಂದ ನಾವು ಮಾಡಿಸ್ತೇವೆ. 100% ಅದಾವ. ಈ ವಾರದಾಗ ಶಂಕರ್ ಭೀಮಶಂಕರ್